ಮತ್ತೊಂದು ಕಡೆ ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣನ ಅಬ್ಬರ ಜೋರಾಗ್ತಾ ಇದೆ. ಹೊಳೆನರಸೀಪುರದಲ್ಲಿ ಹೇಮಾವತಿ ಆರ್ಭಟ ಕೂಡ ಜೋರಾಗಿದೆ. ಇಡೀ ಹೊಳೆನರಸೀಪುರ ಎಪಿಎಂಸಿ ಜಲಾವೃತಗೊಂಡಿದೆ. ನದಿಯ ನೀರಿನಲ್ಲಿ 50 ಕ್ವಿಂಟಾಲ್ ಜೋಳ ಮುಳುಗಿ ಹೋಗಿದೆ. ಎಪಿಎಂಸಿ ಮಾರ್ಕೆಟ್ನಲ್ಲಿ ಅನ್ನದಾತರು ಪರದಾಡ್ತಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಮಲೆನಾಡು ಭಾಗಗಳಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಯಾಗಿರೋದು. ಹೊಳೆನರಸೀಪುರದಲ್ಲಿರುವಂಥ ಎಪಿಎಂಸಿ ಮಾರುಕಟ್ಟೆ, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸುಮಾರು 50 ಕ್ವಿಂಟಲ್ಗೂ ಅಧಿಕವಾದಂಥ ಜೋಳ ನೀರು ಪಾಲಾಗಿದೆ. ಅಂದರೆ ಹಾಳಾಗಿದೆ ಜಲಾವೃತ ಆಗಿರೋದ್ರಿಂದ. ಈ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯವಾಗಿ ಏನೇನಾಗಿದೆ ಜಲಾವೃತ ಆಗಿರೋದ್ರ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ, ನೋಡೋಣ. ಈಗಾಗಲೇ ಹಾಸನ ಮಲೆನಾಡು ಭಾಗದಲ್ಲಿ ಅತಿ ಮಳೆಯಿಂದಾಗಿ ಹೊಳೆನರಸೀಪುರದ ಹೇಮಾವತಿ ನದಿ ಹೊಳೆನರಸೀಪುರ ಬಳಿ ಉಕ್ಕಿ ಹರಿತಾ ಇದೆ. ನೋಡ್ಬೋದು, ನಾನು ಹೊಳೆನರಸೀಪುರದ ಎಪಿಎಂಸಿ ಮಾರ್ಕೆಟಲ್ಲಿ ಇದ್ದೀನಿ. ಇಡೀ ಮಾರ್ಕೆಟ್ ಜಲಾವೃತ ಆಗಿದೆ. ನೋಡ್ಬೋದು ಎಷ್ಟರ ಮಟ್ಟಿಗೆ ನೀರಿದೆ. ನಿಜವಾಗ್ಲೂ ಹೋಗ್ತಾ ಹೋಗ್ತಾ ಈ ಬದಿಗೆ ಹೋದರೆ ಒಂದು ಸೊಂಟದ ತನಕ ಇಲ್ಲಿ ನೀರು ಇರೋದನ್ನ ನೋಡ್ಬೋದಾಗಿದೆ. ಇನ್ನು ರೈತರು ಕೂಡ ಸಾಕಷ್ಟು ಜೋಳವನ್ನು ಹಾಕ್ಕೊಂಡು ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ಇದೆ. ಅವ್ರನ್ನ ನಾವು ಮಾತಾಡ್ಸೋಣ ರಿಪಬ್ಲಿಕ್ ಕನ್ನಡ ವತಿಯಿಂದ. ಯಾವತ್ತು ರೈತರ ಪರ ರಿಪಬ್ಲಿಕ್ ಕನ್ನಡ ಇರುವಂಥದ್ದು. ಇವತ್ತು ಈ ಗ್ರೌಂಡ್ ರಿಪೋರ್ಟ್ ತೋರಿಸ್ತಾ ಇದ್ದೀವಿ. ಸರ್ ಹೇಳಿ, ಇಲ್ಲಿ ಎಷ್ಟು ಜೋಳ ಯಾವಾಗಿಂದ ಒಣಗಾಕೊಂಡಿದ್ರಿ, ಎಷ್ಟು ಹಾಳಾಗಿದೆ ಸರ್? ಸರ್ ನಾವು ಆಗಲೇ ಒಂದು 2 ದಿನದಿಂದ ಇದು ಒಣಗಾಕೊಂಡಿದ್ದು. ಆಲ್ರೆಡಿ ಕೆಳಗಡೆ ಹಾಕಿರೋದೆಲ್ಲ ಪೂರ್ತಿ ಕೊಚ್ಕೊಂಡು ಹೋಗಿದೆ. ನೀರಿನ ಅವರದಿಂದ ಮೇಲ್ಗಡೆ ಹಾಕಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹಾಕೊಂಡಿದ್ವೋ ಅದು ಮಾತ್ರ ಉಳಿದಿದೆ. ಕೆಳಗಡೆ ಏನು ಹಾಕಿದ್ವೋ ಅದೆಲ್ಲ ಪೂರ್ತಿ ಜಲಾವೃತ ಆಗಿ ಹೋಗ್ಬಿಟ್ಟಿದೆ. ಆಲ್ರೆಡಿ ಎಲ್ಲ ಕೊಚ್ಕೊಂಡು ಹೊಂಟೋಗಿದೆ. ಈಗ ನೋಡ್ಬೋದು ವೀಕ್ಷಕರೇ, ಎಷ್ಟರ ಮಟ್ಟಿಗೆ ಜಲಾವೃತ ಆಗಿರುವಂಥದ್ದು ಈ ಒಂದು ಮಾರ್ಕೆಟ್. ನಮ್ಮ ಕೈಲಾದಂಥ ರೈತರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದು ರಿಪಬ್ಲಿಕ್ ಕನ್ನಡದ ಗುರಿ. ನೋಡೋಣ, ಇನ್ನೊಬ್ರು ಕೂಡ ರೈತರಿದೆ, ಪಾಪ ಅವರಿಗೆ ಕಾಲು ಕೂಡ ಏಟಾಗಿದೆ, ನೀರಿಗೆ ಇಳಿಯುವಂಥ ಪರಿಸ್ಥಿತಿ ಇಲ್ಲ. ಸರ್ ಹೇಳಿ, ನಿಮ್ಮ ಹೆಸರೇನು? ಸ್ವಾಮಿಗೌಡ ಅಂತ ಹೇಳಿ ಸರ್. ನಾವು 3 ದಿನದಿಂದ ಇಲ್ಲಿ ಜೋಳ ಒಣಗಿಸೋಕ್ಕೆ ಹಾಕ್ಕೊಂಡಿದ್ವಿ. ಏನು ಈ ಪ್ಯಾಸೇಜಲ್ಲಿ ಏನಿತ್ತು ಎಲ್ಲ ರಾತ್ರಿ ಈ ಪ್ರವಾಹದಿಂದ ಎಲ್ಲ ಕೊಚ್ಕೊಂಡು ಹೊರಟೋಗಿದೆ. ಮೇಲ್ಗಡೆ ಏನು ಈ ಕಟ್ಟಡದ ಮೇಲಿತ್ತು ಅಷ್ಟು ಮಾತ್ರ ಉಳ್ಕೊಂಡಿದೆ. ಅದಕ್ಕೆ ಇದನ್ನು ಸಾಗಿಸೋದು ಕೂಡ ನಮಗೆ ಯಾರು ಆಗ್ತಿಲ್ವಾ? ಏನು ಮಾಡಬೇಕು ಸರ್? ಜಲಾವೃತ ಆಗಿದೆ. ಈಗ ನಮಗೊಂದು ಯಾರಾದರೂ ಅಧಿಕಾರಿಗಳಾಗಲಿ ಯಾರಾದರೂ ಆಗಲಿ ನನಗೆ ಹೇಮಾವತಿ ಜಲಾಶಯದ 6 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಜಲಾಶಯದಿಂದ ಸುಮಾರು 80,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹೇಮಾವತಿ ಡ್ಯಾಮ್ ನೋಡೋದಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಯಾಕಂದರೆ ನೀರಿನ ಪ್ರಮಾಣ ಸುಮಾರು 80,000 ಕ್ಯೂಸೆಕ್ ನೀರು ಫೋರ್ಸ್ ದೊಡ್ಡ ಮಟ್ಟದಲ್ಲಿರುತ್ತೆ. ಸೊ ಹಾಗಾಗಿ ಯಾವುದೇ ಅವಾಂತರಗಳು ಆಗದಂತೆ ತಪ್ಪಿಸೋದಕ್ಕೋಸ್ಕರ ಸಾರ್ವಜನಿಕರನ್ನ ಅಲ್ಲಿ ಬಿಟ್ಕೊಂಡಿಲ್ಲ, ನಿರ್ಬಂಧವನ್ನು ಹೇರಲಾಗಿದೆ. ಈಗಾಗಲೇ ಹಾಸನ ಮಲೆನಾಡು ಭಾಗದಲ್ಲಿ ವಿಪರೀತವಾಗಿ ಬೀಳ್ತಾ ಇರುವಂತಹ ಮಳೆಯಿಂದ ಹೇಮಾವತಿ ಜಲಾಶಯಕ್ಕೆ ದಾಖಲೆ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂತದ್ದು. ಇವತ್ತು ಹೇಮಾವತಿ ಜಲಾಶಯದಿಂದ ಸುಮಾರು 80,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಹೇಮಾವತಿ ಜಲಾಶಯದ ಮೇಲ್ಭಾಗದಿಂದ ನೀರನ್ನ ದಾಖಲೆ ಪ್ರಮಾಣದಲ್ಲಿ ಏನು ಸುಮಾರು 83,000 ಕ್ಯೂಸೆಕ್ ನೀರನ್ನ ಈಗ ಬಿಟ್ಟಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೇವೆ. ಇದು ಹೇಮಾವತಿ ಜಲಾಶಯದ ಮೇಲ್ಭಾಗದ 6 ಗೇಟ್ಗಳಿಂದ ಬಿಟ್ಟಿರುವಂತಹ ನೀರಿನ ಪ್ರಮಾಣ ಏನಿದೆ ಅದರ ದೃಶ್ಯ. ಇವತ್ತು ಅತಿ ಹೆಚ್ಚು ನೀರನ್ನ ಬಿಟ್ಟ ಕಾರಣ ಯಾರನ್ನು ಕೂಡ ಈ ಒಂದು ಜಲಾಶಯದ ಹತ್ತಿರಕ್ಕೆ ಸಾರ್ವಜನಿಕರನ್ನ ಬರ್ಲಿಕ್ಕೂ ಕೂಡ ಯಾರನ್ನು ಕೂಡ ಬಿಟ್ಟಿಲ್ಲ. ಈಗಾಗಲೇ ಹೇಮಾವತಿ ಜಲಾಶಯದಿಂದ ಹರಿಯುವಂತ ಅಕ್ಕಪಕ್ಕದ ಕೊಳ್ಳ ಪ್ರದೇಶದಲ್ಲಿ ಜನ ಏನಿದ್ದಾರೆ ಅವರಿಗೆ ಎಚ್ಚರಿಕೆಯಿಂದ ಇರಲಿಕ್ಕೆ ಕೂಡ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನ ನೋಡಿದ್ದಾರೆ. ಇನ್ನ ನೀರಿನ ರಭಸವನ್ನ ನೋಡ್ಬೋದು. ಇಲ್ಲಿ ಬೀಳ್ತಾ ಇರುವಂತಹ 6 ಗೇಟ್ಗಳ ಮೂಲಕ ಬೀಳ್ತಾ ಇರುವಂತಹ ನೀರು ಬಿದ್ದಂತಹ ನೀರು ಸುಮಾರು 50 ಅಡಿಗೂ ಹೆಚ್ಚು ಎತ್ತರಕ್ಕೆ ಚಿಮ್ತಾ ಇರುವ ದೃಶ್ಯಗಳನ್ನು ಕೂಡ ನೋಡ್ಬೋದು. ಇಷ್ಟು ರಭಸವಾಗಿ ನೀರು ಹರಿದು ಬರ್ತಾ ಇರುವಂತದ್ದು. ಸುಮಾರು ಇವತ್ತು 60 ಕ್ಯೂಸೆಕ್ ಅಷ್ಟು ನೀರು ಹೇಮಾವತಿ ಜಲಾಶಯಕ್ಕೆ ಹರಿದು ಬರ್ತಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಎಫೆಕ್ಟ್ ತಟ್ಟಿದೆ. ಪ್ರಸಿದ್ಧ ನಿಮಿಷಾಂಬ ದೇಗುಲ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ದೇವಸ್ಥಾನ ಇದು. ಕಾವೇರಿ ನದಿ ಪ್ರವಾಹಕ್ಕೆ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕಾವೇರಿ ನದಿ. ಕಾವೇರಿ ನದಿಯಲ್ಲಿ ಭಕ್ತರ ಸ್ನಾನಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ನಿಮಿಷಾಂಬ ದೇವಸ್ಥಾನ, ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ಅಲ್ಲಿ ಬಂದು ಅಲ್ಲಿರುವಂಥ ನದಿಯ ದಡದಲ್ಲಿರುವಂಥ ಮೆಟ್ಟಿಲುಗಳ ಮೇಲೆ ಕೂರ್ತಾರೆ, ಅಲ್ಲಿ ಸ್ನಾನ ಮಾಡ್ತಾರೆ. ಆದರೆ ಈಗ ಯಾವುದೇ ರೀತಿಯ ಭಕ್ತಾದಿಗಳಿಗಾಗಿರಲಿ ಪ್ರವಾಸಿಗರಿಗಾಗಿರಲಿ ಅಲ್ಲಿ ಅವಕಾಶ ಇಲ್ಲ.
ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಈ ಕಡೆ ವಿಜಯನಗರ ಜಿಲ್ಲೆಯಲ್ಲಿ ವರುಣನ ಅವಾಂತರ ಸೃಷ್ಟಿಯಾಗಿದೆ. ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಐತಿಹಾಸಿಕ ಹಂಪಿಯ ಹಲವು ಸ್ಮಾರಕಗಳ ಮುಳುಗಡೆಯಾಗಿದೆ. ಧಾರ್ಮಿಕ ವಿಧಿವಿಧಾನ ಮಂಟಪ, ಜನಿವಾರ ಮಂಟಪ, ಪುರಂದರದಾಸರ ಮಂಟಪ, ಸ್ನಾನಘಟ್ಟ ಮುಳುಗಡೆಯಾಗಿದೆ. ನೋಡಿ, ಸುಮಾರು 105 TMC ಸಾಮರ್ಥ್ಯವನ್ನು ಹೊಂದಿರುವಂಥ ಜಲಾಶಯ ಇದೀಗ ತುಂಬಿ ತುಳುಕ್ತಾ ಇದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ಒಳಹರಿವಿದೆ. ಸೊ ಹಾಗಾಗಿ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಎಷ್ಟು ಒಳಹರಿವಿದೆಯೋ ಅಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಒಟ್ಟು 30 ಕ್ರಸ್ಟ್ ಗೇಟ್ಗಳ ಮೂಲಕ 2 ಅಡಿ ಎತ್ತರದಲ್ಲಿ ನದಿಗೆ ನೀರನ್ನು ಹರಿಸಲಾಗ್ತಾ ಇದೆ. ಸೊ ಹಾಗಾಗಿ ನದಿಗೆ ನೀರು ಹರಿಬಿಟ್ಟಂಥ ಪರಿಣಾಮ ಹಂಪಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.